ಸರ್ಕಾರಿ ಗೋಮಾಳದಲ್ಲಿ ನಿವೇಶನ ಹಂಚಿಕೆಗೆ ಸರ್ಕಾರದ ಮಹತ್ವದ ಹೆಜ್ಜೆ. ತಾಳಕೆರೆ ಗ್ರಾಮದಲ್ಲಿ ಬಡವರಿಗೆ ಆಶಾಕಿರಣ. ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ಕೋಡ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾಳಕೆರೆ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಜಾಗದಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡುವ ಪ್ರಕ್ರಿಯೆಗೆ ಸರ್ಕಾರ ಮುಂದಾಗಿದೆ. ವಸತಿ ರಹಿತ ಹಾಗೂ ಬಡ ಕುಟುಂಬಗಳಿಗೆ ಸ್ವಂತ ನಿವೇಶನ ಒದಗಿಸುವ ಉದ್ದೇಶದಿಂದ ಸರ್ಕಾರ ಈ ಕ್ರಮ ಕೈಗೊಂಡಿದ್ದು, ಅರ್ಹ ಫಲಾನುಭವಿಗಳಿಗೆ ಕಾನೂನುಬದ್ಧವಾಗಿ ನಿವೇಶನ ಹಂಚಿಕೆ ಮಾಡಲು ಅಗತ್ಯ ಕ್ರಮಗಳು ನಡೆಯುತ್ತಿವೆ ಎಂದು ತಿಳಿದುಬಂದಿದೆ. ಈ ಯೋಜನೆಯಿಂದ ಹಲವು ವರ್ಷಗಳಿಂದ ಸ್ವಂತ ನಿವೇಶನಕ್ಕಾಗಿ ಕಾಯುತ್ತಿರುವ ಕುಟುಂಬಗಳಲ್ಲಿ ಹೊಸ ನಿರೀಕ್ಷೆ ಮೂಡಿದ್ದು, ಹಂಚಿಕೆ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿ ಹಾಗೂ ಅರ್ಹರಿಗೆ ಮಾತ್ರ ಸೌಲಭ್ಯ ದೊರೆಯುವಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು. ತಾಳಕೆರೆ ಗ್ರಾಮಸ್ಥರ ಏಕಸ್ವರದ ಮನವಿ. 16 ನಿವೇಶನ ಸಾಕಲ್ಲ, ಎಲ್ಲ ಬಡವರಿಗೂ ನಿವೇಶನ ನೀಡಬೇಕು. ಮಧುಗಿರಿ ತಾಲ್ಲೂಕಿನ ಪುರವಾರ ಹೋಬಳಿಯ ಕೋಡ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾಳಕೆರೆ ಗ್ರಾಮದಲ್ಲಿ ಸರ್ವೆ ನಂ. 31ರ ಸರ್ಕಾರಿ ಗೋಮಾಳ ಜಾಗದಲ್ಲಿ ನಿವೇಶನ ಹಂಚಿಕೆ ಪ್ರಕ್ರಿಯೆ ಆರಂಭವಾಗಿದ್ದು, ಸರ್ಕಾರದಿಂದ ಕೇವಲ 16 ನಿವೇಶನಗಳಿಗೆ ಮಾತ್ರ ಅನುಮೋದನೆ ದೊರೆತಿದೆ ಎಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮಸ್ಥರಿಗೆ ಮಾಹಿತಿ ನೀಡಿದರು. ಅದೇ ಜಾಗದಲ್ಲಿ ಶಾಲೆ, ಉದ್ಯಾನವನ ಹಾಗೂ ದೇವಸ್ಥಾನಕ್ಕೆ ಜಾಗವನ್ನು ಗುರುತಿಸಲು ಅಧಿಕಾರಿಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮಸ್ಥರು ತಮ್ಮ ನೋವನ್ನು ಅಧಿಕಾರಿಗಳ ಮುಂದೆ ವ್ಯಕ್ತಪಡಿಸಿದರು. ಸ್ವಾಮಿ, ನಮ್ಮ ಗ್ರಾಮದಲ್ಲಿ ಇರುವವರು ಬಹುತೇಕ ಬಡವರು. ಕೇವಲ 16 ಜನರಿಗೆ ಮಾತ್ರ ನಿವೇಶನ ನೀಡಿದರೆ ಉಳಿದ ಬಡ ಕುಟುಂಬಗಳ ಪರಿಸ್ಥಿತಿ ಏನು? ಈ ಗೋಮಾಳ ಜಾಗದಲ್ಲಿ ಸುಮಾರು 8 ಎಕರೆ ಇದ್ದು, 1 ಎಕರೆ ಬಳಕೆಯಾದರೂ ಇನ್ನೂ ಸುಮಾರು 7 ಎಕರೆ ಜಾಗ ಉಳಿಯುತ್ತದೆ. ಆದ್ದರಿಂದ ಉಳಿದ ಸರ್ಕಾರಿ ಜಾಗದಲ್ಲಿಯೂ ಮತ್ತಷ್ಟು ಬಡ ಕುಟುಂಬಗಳಿಗೆ ನಿವೇಶನ ಮಂಜೂರು ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿ ಎಂದು ಗ್ರಾಮಸ್ಥರು ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿಗಳು, ಸರ್ಕಾರದಿಂದ ಬಂದಿರುವ ನಿರ್ದೇಶನದಂತೆ ನಾವು ಸ್ಥಳ ಪರಿಶೀಲನೆ ನಡೆಸಿ ಮಾಹಿತಿ ನೀಡುತ್ತಿದ್ದೇವೆ. ಹೆಚ್ಚಿನ ನಿವೇಶನಗಳ ಅಗತ್ಯವಿದ್ದರೆ ಮೇಲಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಎಂದು ಉತ್ತರಿಸಿದರು. ಇದರ ಬೆನ್ನಲ್ಲೇ ತಾಳಕೆರೆ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಒಗ್ಗಟ್ಟಾಗಿ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಧುಗಿರಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ, ಗ್ರಾಮದ ಎಲ್ಲ ಅರ್ಹ ಬಡ ಕುಟುಂಬಗಳಿಗೂ ನಿವೇಶನ ಒದಗಿಸುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ನಾಗೇಶ್, ಪುಟ್ಟಶಾಮಪ್ಪ, ಸಿದ್ದಲಿಂಗಪ್ಪ, ಟಿ. ವಿ. ವೆಂಕಟಪ್ಪ, ಬಾಬು ವೆಂಕಟಪ್ಪ, ಗುಂಡಣ್ಣ, ಸಿದ್ದಗಂಗಪ್ಪ, ರಾಮಚಂದ್ರ, ನಾಗರಾಜಪ್ಪ, ಲಕ್ಕಣ್ಣ, ನರಸಿಂಹಪ್ಪ, ಹನುಮಂತರಾಯಪ್ಪ, ನಾಗರಾಜು, ಟಿ. ಆರ್. ಚಿಕ್ಕ ಚೆನ್ನಪ್ಪ, ಅಶ್ವತ್ಥಪ್ಪ, ಸುರೇಶ್, ಟಿ. ಎಲ್. ಮಂಜುನಾಥ್, ಮನು ಸೇರಿದಂತೆ ಗ್ರಾಮಸ್ಥರು, ಮಹಿಳೆಯರು ಹಾಗೂ ಬಡ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ಕರುನಾಡ ನ್ಯೂಸ್ ಅಭಿಪ್ರಾಯ. ಬಡವರಿಗೆ ಸೂರು ಕಲ್ಪಿಸುವುದು ಸರ್ಕಾರದ ಮಹತ್ವದ ಉದ್ದೇಶವಾಗಿದೆ. ಆದ್ದರಿಂದ ತಾಳಕೆರೆ ಗ್ರಾಮದ ಎಲ್ಲ ಅರ್ಹ ಬಡ ಕುಟುಂಬಗಳಿಗೂ ನ್ಯಾಯ ಸಿಗುವಂತೆ ಸರ್ಕಾರ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಮಾನವೀಯ ದೃಷ್ಟಿಯಿಂದ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಆಶಯವಾಗಿದೆ. ಈ ಸುದ್ದಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕರುನಾಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಆಶೀರ್ವಾದ ಮತ್ತು ಬೆಂಬಲವನ್ನು ನೀಡಿರಿ. ತಾಳಕೆರೆ ಸರ್ವೆ ನಂಬರ್ 31ರಲ್ಲಿ 7 ಎಕರೆ ಚಿಲ್ಲರೆ ಇದೆ. ಅದರಲ್ಲಿ ಸ್ಮಶಾನಕ್ಕೆ ಮತ್ತು ಪರಿಶಿಷ್ಟ ಜಾತಿಯ ಸ್ಮಶಾನಕ್ಕೆ ಮಾನ್ಯ ನೀವೇನೇ ಮಂಜೂರಾತಿ ಮಾಡಿದೆ. ಇದರಲ್ಲಿ 1 ಎಕರೆನಲ್ಲಿ ಮಾತ್ರ ನಿವೇಶನ ಹಂಚಿದ್ದಾರೆ. ಇನ್ನು ಉಳಿಕೆ 7/25 ಇದೆ. ಇದನ್ನ ಕಂಪ್ಲೀಟು ನಿವೇಶನ ಮಾಡಿಕೊಂಡ್ರೆ ನಮ್ಮದು ಕುಗ್ರಾಮ ಸರ್, ತುಂಬ ಅನುಕೂಲ ಆಗುತ್ತೆ. ಜನಸಂಖ್ಯೆ ಜಾಸ್ತಿ ಆದ್ದರಿಂದ ಈ ನಿನ್ನೆ ಗ್ರಾಮ ಸಭೆ ಇಟ್ಕೊಂಡು ಹಂಚಕ್ಕೆ ಬಂದರು, ಗಲಾಟೆ ಆಯಿತು. ಅದಕ್ಕೆ PDO ಅವರು ಇಷ್ಟು ಹೌಸಿಂಗ್ ಡಿಮ್ಯಾಂಡ್ ಇದೆ, ನಮಗೆ ಜಮೀನು ಕೊಟ್ಟಿರೋದು ನಮಗೆ ಸಾಕಾಗೋದಿಲ್ಲ, ಹೆಚ್ಚುವರಿ ಬೇಕು ಅಂತೇಳಿ ನಮಗೆ ಲೆಟರ್ ಹಾಕಿ ನಾನು ಇಮಿಡಿಯೇಟ್ ಮಾಡ್ತೀನಿ. ನಾನು ಆರೋಗ್ಯ ಹೇಳ್ಬಿಡ್ತೀನಿ, ಲೆಟರ್ ಕೊಟ್ಟರೆ ನಾನು ಮಾಡಿಸ್ತೀನಿ. ನಾವು ಜಿಲ್ಲಾಧಿಕಾರಿಗಳಿಗೂ ಹೋಗಿ ಲೆಟರ್ ಕೊಡ್ತೀವಿ. 31 ಅದರಲ್ಲಿ 9 ಎಕರೆ 15 ಗುಂಟೆ ಇದೆ. ಅದರಲ್ಲಿ 1 ಎಕರೆ ನೀವು ಆಗ ನಿವೇಶನ ಕೊಟ್ಟಿದ್ದೀರ. ಬಟ್ ಅಲ್ಲಿ ಔಟ್ಲೆಟ್ ಭಾಳ ಜನ ಇದ್ದಾರೆ, ಅವ್ರಿಗೆ ಅದು ಹೆಚ್ಚುವರಿಯಾಗಿ ಜಮೀನು ಕೇಳ್ತಾ ಇದ್ದಾರೆ. PDO ಅವರಿಂದ ಲೆಟರ್ ತೊಗೊಂಡ್ಬಿಟ್ಟು ಅದನ್ನು ಹೆಚ್ಚುವರಿ ಅವರ ಡಿಮ್ಯಾಂಡ್ ಎಷ್ಟಿದೆ ಅಷ್ಟಕ್ಕೆ ಸೆಟ್ಲ್ಮೆಂಟ್ ಮಾಡಿ ನನಗೆ ವಾಟ್ಸಪ್ ಮಾಡಿರ್ತೀನಿ.
ಏನು ಯಾರು ಸರ್ ಕೊಡಿ. ನೀವು ಪಿ ಡಿ ಒಯಿಂದ ಲೆಟರ್ ತೊಗೊಂಡ್ಬಂದರೆ ನಾನು ಅಟೆಂಡ್ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಹಲೋ, ಥ್ಯಾಂಕ್ ಯು ಸರ್. ಹೇಳಿ. ಹೇಳಪ್ಪ, ಯಾವುದು ಹೇಳು.